ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದ್ರೆ ನೀವು ನೋಡ್ದಂಗೆ ಅಲ್ಲೇ ತಮ್ಮನೇಲಿ ನೋಡ್ದಂಗೆ ಗೊತ್ತಾಗಿರ್ಬೋದು. ಇವತ್ತು ಎಲ್ಲಿಗೆ ಬಂದಿದೀವಿ ಅಂದ್ರೆ ಒಂದು ಕೆರೆಗೆ ಬಂದಿದೀವಿ, ಲಕ್ಷ್ಮೀಪುರ ಕೆರೆಗೆ. ಇವತ್ತು ಮೀನ್ ಹಿಡಿಯಕ್ಕೆ ನಾನು ನಮ್ ಬ್ರದರ್ಸ್ ಎಲ್ಲ ಸೇರಿ ಮೀನ್ ಹಿಡಿತೀವಿ. ಎಷ್ಟು ಮೀನ್ ಹಿಡಿತೀವಿ, ಹೆಂಗ್ ಹಿಡಿತೀವಿ ನೋಡೋಣ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ಫುಲ್ ನೋಡಿ ಈ ವಿಡಿಯೋ. ನೋಡಿ ಗೈಸ್, ಎಲ್ಲ ಪ್ರಿಪೇರ್ ಆಗಿ ಈಗ ಬೇರೆ ಲೊಕೇಶನ್ ಗೆ ಗುರು, ನಮ್ಮ ಮಂಜು, ನಮ್ಮ ಅರುಣ್ ದಾಸಣ್ಣ ಬಾಸು ಎಲ್ಲ ಆ ಕಡೆ ಇನ್ನೊಂದ್ ಲೊಕೇಶನ್ ಹೋಗಿ ಫೋನ್ ಮಾಡ್ತೀನಿ ಅಂತವ್ರೆ. ಹಂಗೆ ತಿಂಡಿ ತಗೊಂಬಂದವ್ರೆ, ಬ್ರೆಡ್ ತಗೊಂಬಂದವ್ರೆ. ತೋರ್ಸ್ರಿ ತೋರ್ಸ್ರಿ ರೇ, ನಾವ್ ತಂದಿಲ್ಲ ರೀ, ನಮ್ಮ ಅರುಣದಾಸ ತಂದಿರೋದು. ತೋರ್ಸ್ರಿ. ಎಷ್ಟ್ ಮೀನ್ ಹಿಡಿತೀರಾ ಇವತ್ತು? ಏನ್ ಹಳೇದು ಕೊಟ್ಬಿಡ್ತಾರ? ಇವತ್ತು ಹಿಡಿದ್ರೆ ಒಂದ್ 20 ಮೀನ್ ಹಿಡಿಬೋದ. ಶಬಾಷ್. ತಮಾಷೆ ಮಾಡೋದಕ್ಕೂ ಒಂದು ಇತಿ ಮಿತಿ ಅನ್ನೋದಿದೆ. ಹೇಳ್ಬಿಟ್ಟು ಫ್ರೆಂಡ್ಸ್ ಫೋನ್ ಮಾಡ್ತೀವಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಹಿಡಿಬೇಕು. ಥ್ಯಾಂಕ್ ಯು ಬ್ರೋ. ಐಡಿಯಾನ ಬನ್ನಿ. ಇವಾಗ ಆ ಕಡೆ ಹೋಗ್ತಾ ಇದಾರೆ, ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ತಾರೆ. ಹೆಂಗ್ ಹಿಡಿತೀವಿ, ಏನ್ ಮಾಡ್ತಾ ಇರ್ತೀವಿ ಅಂತ ಈ ವಿಡಿಯೋ ಫುಲ್ ನೋಡಿ. ಹಾಯ್ ಗೈಸ್, ನೋಡಿ ಇವಾಗ ನಮ್ಮ ಹರಿಯಾಣ ಅವರು ಗಾಣ ಹಾಕ್ತಾ ಇದಾರೆ. ಏನೋ ಫುಡ್ ರೆಡಿ ಮಾಡ್ಕೊಂಡು ಇವಾಗ ಎಸಿತಾ ಇದಾರೆ ನೋಡ್ರಿ. ಇದೇ ಬಾಲ್ ಸೆಟ್ ನೋಡ್ರಿ, ಎಲ್ಲಿವರೆಗೂ ಹೋಯ್ತು, ಅಲ್ಲಿವರೆಗೂ ಹೆಸರು. ನಮ್ಮ ಅರುಣಣ್ಣವ್ರು ಇದಾರೆ. ಈಗ ಅದನ್ನ ಸ್ವಲ್ಪ ಹೊತ್ತು ಬಿಡ್ಬೇಕು. ಒಳ್ಳೆ ಫಿಶಿಂಗ್ ಇವತ್ತು. ಅಣ್ಣ, ಹೆಂಗಿದೆ ಇವತ್ತು ಫಿಶಿಂಗ್? ಎಷ್ಟ್ ಹಿಡಿಬಹುದು ಏನು ಅಂತ? ಎಷ್ಟ್ ಹಿಡಿಬಹುದು ಏನು ಅಂತ ಹೇಳಕ್ಕಾಗಲ್ಲ. ಈಗ ಹಾಕಿದ್ದಾರೆ, ಒಂದು 3 ಬಾಲ್ ಸೆಟ್ ಹಾಕಿದೀವಿ. ಹಿಡಿದ್ರೆ ಇವತ್ತು ಹಾಕೊಂಡು ಫುಲ್ ರುಬ್ಬಿ ತಿನ್ಬಿಡದೆ. ಒನ್ಸ್ ಅಪಾನ್ ಅ ಟೈಮ್ ಆಗ ಅಲ್ಲಿ ಇದೆಯಲ್ಲ, ಅಲ್ಲಿ ರುಬ್ಬಿದ್ರಲ್ಲ ಶಾರ್ಟ್, 13 ಮೀನು ಕಂಟಿನ್ಯೂಸ್ ಆಗಿ ಹೊಡೆದಿದ್ದು. 13 ಮುಕ್ಕಾಲ್ ಕೆಜಿ 1 ಕೆಜಿ ಮೀನ್ಗಳೇ ಹೊಡೆದಿದ್ದು. ಅದು ಏನು ಒನ್ ಅವರ್ ಅಣ್ಣ. 1 ಅವರ್ ಅಲ್ಲಿ ಬೆಳಿಗ್ಗೆಯಿಂದ ಒಂದು ಬಿದ್ದಿರ್ಲಿಲ್ಲ. ರಾಕಿ ಅಣ್ಣವ್ರು ಬೇರೆ ಅವತ್ತು ನಿಮ್ಮನ್ನ ಆಡ್ಕೊಂತ ಇದ್ದ, ಮೀನ್ ಹಿಡಿಯಕ್ ಬರಲ್ಲ ಹಂಗೆ ಹಿಂಗೆ ಅಂತ. ರೋಡಲ್ಲಿ ಯಾವ್ದೋ ಕಡ್ಡಿ ಬಿದ್ದಿದೆ, ಕಡ್ಡಿ ತಗೋ ಬಂದಿ ಗಾಣ ನಮ್ಮ ಬ್ರದರ್ ಹತ್ರ ಇಸ್ಕೊಂಡು ರೆಡಿ ಮಾಡಿ ಅದ್ರಲ್ಲಿ ಹಿಡಿದಿದ್ದು 13 ಮೀನ್ ಕಂಟಿನ್ಯೂಸ್ ಆಗಿ. 13 ಮೀನ್ ಬೆಳ್ಳಿಕೋಬೇಕು ರಾಕಿ. ಅದು ಮಾಡಿದೀನಿ, ಅದು ಫೋಟೋ ಹುಡುಕ್ತೀನಿ ಗಾಯ್ಸ್, ಹುಡುಕ್ಬಿಟ್ಟು ಹಾಕ್ತೀನಿ ನೋಡಿ. ಅವತ್ತಿನ ದಿನ ಮಾತ್ರ ಅಣ್ಣಂದೇ ಕ್ರೇಜಿ, ಫುಲ್ ಬ್ಯಾಟಿಂಗ್ ಅಣ್ಣಂದ್ ಕಡೆಯಿಂದಾನೆ. ಮೆಮೊರಿಯಬಲ್ ಅವಲ್ಲ, ಅವೆಲ್ಲ ಮೆಮೊರಿಬಲ್. ಒಂದ್ ವರ್ಷ ಆಯ್ತಲ್ವಾ ಬ್ರೋ? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಬನ್ನಿ ಲಕ್ಷ್ಮೀಪುರಕ್ಕೆ ಮೀನ್ ಹಿಡೀರಿ, ಎಂಜಾಯ್ ಮಾಡಿ. ಲೈಫಲ್ಲಿ ಬೇರೆ ಏನು ಇಲ್ಲ, ಎಂಜಾಯ್ ಮಾಡ್ಬೇಕಷ್ಟೇ. ನೋಡ್ತಾ ಇರಿ ಗಾಯ್ಸ್, ಇವತ್ತು ಹೆಂಗ್ ಹಿಡಿತೀವಿ, ಎಷ್ಟ್ ಮೀನ್ ಹಿಡಿತೀವಿ ಅಂತ ಕೊನೆವರೆಗೂ ನೋಡಿ. ಒಂದು ಬಾಲ್ ಸೆಟ್ ರೆಡಿ ಮಾಡ್ತಾ ಇದಾರೆ ನಮ್ಮಣ್ಣ. ಇನ್ನೊಂದು ಬಾಲ್ ಸೆಟ್ ಹಾಕ್ತಾ ಇದೀವಿ. ಅದಕ್ಕೆ ಫುಡ್ ರೆಡಿ ಆಗಿದೆ. ಕಾದ್ ನೋಡಿ ಹೆಂಗೆ ಎಷ್ಟು ಮೀನ್ ಬೀಳ್ತವೆ, ಯಾವ ತರ ಬೀಳ್ತವೆ, ಎಷ್ಟ್ ಕೆಜಿ ಬೀಳ್ತೆ. ನಮ್ ಬ್ರೋ ಇನ್ನೊಂದ್ ರೆಡಿ ಮಾಡ್ತಾ ಇದಾರೆ, ಏನೋ ಗಾಣ ರೆಡಿ ಮಾಡ್ತಾ ಇದೀವಿ. ನೀವ್ ಹಾಕಲ್ವಾ ಬ್ರೋ ಗಾಣ? ನಾನು ಹಾಕ್ಬೇಕು. ನಾವು ಸ್ಟಿಕ್ ಗಾಣ ಹಾಕ್ತಿವಿ, ಈ ತರ ಬಾಲ್ ಸೆಟ್ ಗಾಣ ನಾವ್ ಹಾಕಲ್ಲ. ಸ್ಟಿಕ್ ಗಾಣ ಹಾಕಿ ಲಾಸ್ಟ್ ಟೈಮ್ 13 ಹೊಡೆದಿದ್ರಲ್ಲ, ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡ್ರಿ. ಮೀನ್ ಇರ್ಬೇಕಲ್ಲ ಇಲ್ಲಿ. ಅಷ್ಟೊಂದ್ ಮೀನ್ ಇಲ್ಲ, ದೊಡ್ಡ ಮೀನ್ ಐತೆ. ಚಿಕ್ಕ ಮೀನುಗಳೆಲ್ಲ ಖಾಲಿ ಆಗವೆ. ಹಾಕ್ರಿ, ಒಂದ್ ಅದೃಷ್ಟ ಎಷ್ಟ್ ಬೀಳುತ್ತ ನೋಡೋಣ. ವೈಟ್ ಐತೆ. ಈಗ ಇನ್ನೊಂದ್ ಹಾಕ್ತಿವಿ ನೋಡಿ. ನೋಡಿ ಗಾಯ್ಸ್, 3ನೇದು ಎಸಿತಾ ಇದೆ ನಮ್ಮಣ್ಣ. ಫುಲ್ ಮುಂದಕ್ಕೆ ಹೋಗಿದೆ. ಒಳ್ಳೆ ಆಳಕ್ ಬಿದ್ದಿದೆ. ಬ್ರೋ ಹೆಂಗ್ ಅನ್ಸ್ತಾ ಇದೆ? ಇದು 3ನೇದು ಎಸಿತಾ ಇದೀವಿ. 3 ಎಸಿತಾ ಇದೀವಿ. 3 ಮೀನ್ ಬಿದ್ಬಿಟ್ರೆ ಇವತ್ತು. ಅದು ಮಿನಿಮಮ್ ಎಷ್ಟ್ ಕೆಜಿ ನಮಗೆ? ಬಾಲ್ ಸೆಟ್ ಅಲ್ಲಿ ಮಿನಿಮಮ್ ಬೀಳೋದಲ್ಲ ಎಷ್ಟು ಕೆಜಿ ಇದು? ಬೀಳುತ್ತೆ 2-2.5 ಕೆಜಿ. 1 ಕೆಜಿ ಅಲ್ಲ, 1 ಕೆಜಿ ಮೇಲೆನೆ. 1 ಕೆಜಿ ಮೇಲೆ ಬೀಳೋದು ಬಾಲ್ ಸೆಟ್ಗೆಲ್ಲ. ಚಿಕ್ಕವೆಲ್ಲ ರೇರ್ ಬೀಳೋದು. ಚಿಕ್ಕದು ಒಂದ್ ಅರ್ಧ ಕೆಜಿ ಇದೆಲ್ಲ ರೇರ್ ಬೀಳೋದು. ಈ ಕೆರೆಯಲ್ಲಿ ನಮಗ್ ಬಿದ್ದಿರೋದು ಅಂದ್ರೆ ದೊಡ್ಡದೇ ಬಿದ್ದಿರೋದು. 2 ಕೆಜಿ, 1-2.5, 3 ಕೆಜಿದೆ ಬಿದ್ದಿರೋದು. ನೋಡೋಣ ಬನ್ನಿ. 3 ಬಾಲ್ ಸೆಟ್ ಹಾಕಿದೀವಿ. ಕಾಯೋಣ ಒಂದ್ ಅರ್ಧ ಗಂಟೆ, 3/4 ಅವರ್ ಕಾಯ್ದು ನೋಡ್ರೆ ಗೊತ್ತಾಗುತ್ತೆ ರಿಸಲ್ಟ್. ನಮ್ಮ ಫಿಶರ್, ಒಳ್ಳೆ ಫಿಶರ್, ದಪ್ಪದೆಲ್ಲ ಹಿಡ್ದಿರೋರು ಇಲ್ಲೇ ಇದಾರೆ ನೋಡಿ. ಅಣ್ಣ ಹೈಯೆಸ್ಟ್ ಚಿಕ್ಕಂದು ಮರಿಗಳು. ಅಣ್ಣ ಹೈಯೆಸ್ಟ್ ಎಷ್ಟ್ ಕೆಜಿ ಹಿಡಿದಿದ್ರಣ್ಣ ನೀವು ಅವತ್ತು ಬಂದಿತ್ತಲ್ಲ? ಅದು 2 ಕೆಜಿ 800 ಗ್ರಾಮ್. 2 ಕೆಜಿ 800 ಗ್ರಾಮ್ ನೋಡ್ರಿ. ನಮ್ಮ ಹರಿಯಾಣ 2 ಕೆಜಿ 800 ಗ್ರಾಮ್ ಹಿಡ್ದಿದೆ. ಅವತ್ತು ಅಣ್ಣ ಒಂದು ತಪ್ಪಿಸ್ಕೊಂಡ್ ಹೋಯ್ತಲ್ಲ ಫಸ್ಟ್ ಟೈಮ್, ಅದು ಒಂದು ಅದು ಅಂದಾಜ್ ಎಷ್ಟಿರ್ಬೋದಿತ್ತಣ್ಣ? ಅದೆಷ್ಟ್ ಕೆಜಿ ಇತ್ತಣ್ಣ ಒಂದು ಅಂದಾಜು? ಹಿಂಗ್ ನೋಡ್, ನಾನ್ ಫಸ್ಟ್ ಟೈಮ್ ಅಣ್ಣ ಆ ತರದ್ ಅಷ್ಟ್ ತಪ್ಪದ್ ನೋಡಿದ್ದು. ನೋಡ್ತಾ ಇರಿ ಗಾಯ್ಸ್, ಫುಲ್ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ.
ನೋಡಿ ಗೈಸ್, ಒಂದು ಮೀನ್ ಬಿಡ್ದಿದೆ, ಚಿಕ್ಕದೊಂದು ಬಿಡ್ದಿದೆ. ಈಗ ಫುಲ್ಲು ಇನ್ನೊಂದು ದೊಡ್ಡದು ಟ್ರೈ ಮಾಡಬೇಕು. ಇಳಿಸ್ರಿ, ಇವಾಗ ಮತ್ತೆ ಹಾಕ್ತಾ ಇದ್ದೀವಿ ಬ್ರೋ. ಇದು ಹೆಂಗೆ ಶಾಂಪಲ್ಲ ಇದು? ಸುಮ್ಮನೆ ಇದು ಡಚಕ್ ಟ್ರಯಲ್ಲು, ಅಭಿ ಪಿಕ್ಚರ್ ಬಾಕಿ ಫುಲ್ ಐತೆ ಇದೆಲ್ಲೋ. ಗೈಸ್ ನೋಡಿ, ಚಿಕ್ಕ ಮೀನು ಬಿದ್ದಿದೆ, ಇನ್ನೂ ದೊಡ್ಡ ಮೀನು ವೆಯ್ಟ್ ಮಾಡಬೇಕು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಬಿಗಿನಿಂಗ್ ಇದು. ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಚಿಕ್ಕ ಮೀನು, ಇನ್ನು ದೊಡ್ಡ ಮೀನಿಗೋಸ್ಕರ ವೆಯ್ಟಿಂಗ್. ಗೈಸ್ ಇವಾಗ ಇನ್ನೊಂದು ಲೊಕೇಶನ್ಗೆ ಬಂದಿದ್ವಿ. ಇಲ್ಲಿ 3 ಜನ ಬಂದಿದ್ರಲ್ಲ, ಅಲ್ಲಿಗೆ ನಮ್ಮ ಅರುಣ್ ಅಣ್ಣವರು ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಗಾಣನ ಕೈಗೆ ಹಿಡ್ಕೊಂಡು. ಬಾಸ್ ಎಷ್ಟು ಹಿಡಿದ್ರಿ ಬಾಸ್? 3 ಬಿದ್ದಿದೆ ಅಂತೆ. ನಮ್ಮ ಗುರು ಮತ್ತೆ ನಮ್ಮ ಬಾಸ್ ಅವರು ಹಿಡ್ದಿದ್ದಾರೆ, ಸುಮಾರಾಗಿ ಆಡ್ತಾ ಇದೆ ಅಂತೆ. ನಮ್ಮ ಪೆದ ನೋಡಿದ್ರೆ ಕೋಳಿ ಕಳ್ಳಿ ಹಿಡ್ಕೊಂಡು ಇಲ್ಲಿ ಕೂತವನೆ. ಎಷ್ಟು ಹಿಡಿದ ನೀನು? ಇದು ಎಳಿತಾನೆ ಇರುತ್ತ ನಿಂದು. ಇವಾಗ ಅರುಣ್ ಅಣ್ಣ ಅವರು ಕ್ಲಾಸ್ ತಗೊಂಡಿದ್ದಾರೆ. ಒಂದು ಚಿಕ್ಕ ಮೀನ್ ಬಿದ್ದಿದೆ. ಈಗ ನಮ್ಮ ಬಾಸು ಹೊಡೆದಿದ್ದಾರೆ ಚಿಕ್ಕ ಮೀನು. ಜಸ್ಟ್ ಸ್ಯಾಂಪಲ್, ಬಿಡಿಸ್ಕೊಂಡೇ ಬಿಡ್ತದು. ಫೈನಲಿ ನಮ್ಮ ಗುರು ಅವರು ಒಂದು ಚಿಕ್ಕ ಮೀನು ಹಿಡಿದಿದ್ದಾರೆ. 3 ಮೀನು ಹಿಡಿದಿದ್ದಾರೆ ನಮ್ಮ ಗುರು ಅವರು. ಆದ್ರೆ ಒಂದು ದೊಡ್ಡ ಮೀನು ಟ್ರೈ ಮಾಡಿ ಗುರು. ದೊಡ್ಡ ಮೀನ್ ಬೇಕು. ಇದೇನ್ 1.5 ಕ್ವಿಂಟಲ್ ಐತಾ? ನೋಡ್ರಿ, ಅಲ್ಲಿಂದ ಅಲ್ಲೇ ಇನ್ನ ಎಷ್ಟೊತ್ತಿಗೆ ಎತ್ತದು ಆ ಕಡೆ? 10 ನಿಮಿಷ ಆ ಕಡೆ ಹೋಗೋಣ. ಈಗ ಒಂದು ಮೀನು ಬಿದ್ದಿದೆ, ಇನ್ನೊಂದು ನೋಡೋಣ. ಹೇಳ್ತಾವ್ರೆ ನಮ್ಮಣ್ಣ, ಬಿದ್ದಿದೆಯಾ ಇಲ್ವಾ ನೋಡೋಣ. ಬಾಟ್ಲ್ ಆಡ್ತಾ ಇತ್ತು. ತಗೊಂಬನ್ನಿ. ಗೈಸ್ ಇವತ್ತು ಯಾಕೋ ಚಿಕ್ಕದೇ ಬೀಳ್ತಾ ಇದೆ. ಗೈಸ್ ನೋಡಿ, ಚಿಕ್ಕದು ಬಿದ್ದಿದೆ. ಯಾಕೋ ಇವತ್ತು ಚಿಕ್ಕದೇ ಜಾಸ್ತಿ ಬೀಳ್ತಾ ಇದೆ. ದೊಡ್ಡದು ಬೀಳುತ್ತೆ. ವೆಯ್ಟ್ ಮಾಡೋಣ, ನೋಡೋಣ. ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅವನು, ಮೀನೆಲ್ಲ ಕ್ಲೀನ್ ಮಾಡಿ. ಗಾಯ್ಸ್ ನೋಡಿ ಗಾಯ್ಸ್, ಇವರು ಇಲ್ಲೇ ಒಂದು ಮೀನು ಸುಟ್ಕೊಂಡು ತಿಂತಾ ಇದ್ದಾರೆ. ಇಲ್ಲಿ ಒಂದು ಮೀನು ಬಿದ್ದಿದೆ, ಜಿಲೇಬಿ ಸುಟ್ಕೊಂಡು ಇಲ್ಲೇ ತಿಂತವ್ರೆ ಇವರು. ಕಾಡು ಮನುಷ್ಯರು ಇವರು. ಗಾಯ್ಸ್ ಇವತ್ತು ಅಷ್ಟಾಗಿ ಮೀನು ಆಡಿಲ್ಲ, ಸೊ ಅದಕ್ಕೋಸ್ಕರ ಹೊಡ್ತಾ ಇದ್ದೀವಿ. ಎಲ್ಲ ಎತ್ತಿದ್ವಿ, ಆದರೆ ಸ್ವಲ್ಪ ಮೀನು ಕಮ್ಮಿ ಇರೋ ಕಾರಣದಿಂದ ಏನೋ ಗೊತ್ತಿಲ್ಲ, ಸಣ್ಣ ಮೀನು ಮಾತ್ರ ಸಿಕ್ಕಿದೆ. ಇವತ್ತು ಹೊಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್.